ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ರಾಮನವಮಿ ವ್ಲಾಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಒಂದು 4:15ಗೆ ನನ್ನ ದಿನ ಸ್ಟಾರ್ಟ್ ಆಯಿತು. 4:15ಗೆ ಎದ್ದು ಫ್ರೆಶ್ ಅಪ್ ಆಗಿ ಹಾಗೆ ಸ್ವಲ್ಪ ಸಿಂಪಲ್ ಎಕ್ಸಸೈಸು ಪ್ರಾಣಾಯಾಮ ಎಲ್ಲ ಮಾಡಿ ಆನಂತರ ನಾನು ಕಿಚನ್ನ ನೈಟ್ ಪಾತ್ರೆ ಬೆಳಗಿಟ್ಟಿದ್ದೆ. ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿರಲಿಲ್ಲ. ಸೊ ಎಲ್ಲ ಕ್ಲೀನ್ ಮಾಡಿ ಇದು ಮಾಡ್ಕೊಂಡು ಹಬ್ಬಕ್ಕೆಲ್ಲ ಬೆಳಗ್ಗೆಲ್ಲ ಬೇಗ ಬೇಗ ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ಎಲ್ಲ ಪಾತ್ರೆ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಬಂದೆ. ಯೂಶ್ವಲಿ ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದು ಬಂದಾಗ ಅಡುಗೆ ಮನೆಗೆ ನೀಟಾಗಿತ್ತು ಅಂದರೆ ಬೇಗ ಬೇಗ ಕೆಲಸಗಳು ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನೈಟ್ ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಬರೀ ಪಾತ್ರೆ ಬೆಳಗಿಟ್ಟು ಮಲಗಿದೆ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಬೇಗ ಪೂಜೆ ಮಾಡೋಣ ಅಂದೆ. ಆದರೂ ಒಂದು 9 o'clock ಹಾಗೆ ಹೋಯ್ತು ಪೂಜೆ ಮಾಡೋ ಅಷ್ಟರಲ್ಲಿ. ಅಷ್ಟೊತ್ತಿಗೆ ಇದ್ದರು ಎಷ್ಟು ಮಾಡ್ತಿದ್ರು. ಹೆಣ್ಮಕ್ಳುಗಳಿಗೆ ಹಬ್ಬಗಳಿತ್ತು ಅಂದರೆ ಹಬ್ಬ ಮಾಡೋ ಸಂಭ್ರಮಕ್ಕೆ ಇನ್ನೂ ಕೆಲಸದ್ದೇ ದೊಡ್ಡ ಸಂಭ್ರಮ ಆಗಿರುತ್ತೆ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳಿಗೆ. ಹಾಗೆ ನಾನು ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಜೋಡಿಸಿಟ್ಬಿಟ್ಟು ಹಾಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಡೋಣ, ಎಲ್ಲ ಶೆಲ್ಫೆಲ್ಲ ಒಂದೇ ಸರಿ ಕ್ಲೀನ್ ಮಾಡಿ ಆಮೇಲೆ ಬಾಗಿಲು ತೊಳೆಯೋಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಮ್ಮ ರಾಮನಗರದಲ್ಲಿ ಶ್ರೀರಾಮನವಮಿನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಆದರೆ ಹಬ್ಬ ಆದ ನೆಕ್ಸ್ಟ್ ಡೇಲಿ ತೇರಿರುತ್ತೆ, ರಾಮದೇವ್ರ ತೇರು. ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ತುಂಬ ದೊಡ್ಡ ತೇರು. ಹಾಗೆ ನಮಗಂತೂ ಚಿಕ್ಕದ್ರಿಂದ ನಾವು ಆ ತೇರು ರಾಮದೇವ್ರ ತೇರು ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಅಷ್ಟು ದೊಡ್ಡ ತೇರು ಮತ್ತು ಜನಸಾಗರನೂ ಅಷ್ಟು ಜನ ಸೇರ್ತಾರೆ ಆ ತೇರಿಗೆ. ಬೆಳಗ್ಗೆಯಿಂದ ರಾತ್ರಿ ಸಂಜೆ ದೇವಸ್ಥಾನದವರೆಗೂ ತೇರು ಹೋಗೋವರೆಗೂ ಅಷ್ಟು ಜನ ತೇರು ನೋಡೋದಕ್ಕೆ ಬರ್ತಾರೆ. ಆಮೇಲೆ ನಾನು ಇವತ್ತು ರಾಮನವಮಿ ವಿಶೇಷ ಇದ್ದಿದ್ದರಿಂದ ರಾಮನವಮಿ ಸ್ಪೆಷಲ್ ಒಂದು ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಈ ರೀತಿ ಸಿಂಪಲ್ಲಾಗಿ ಒಂದು 6ರಿಂದ 4 ಸಿಂಪಲ್ ರಂಗೋಲಿನ ಹಾಕಿದ್ದೆ. ಎಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕಿ ಬ್ರೇಕ್ಫಾಸ್ಟ್ಗೆ ತಿಂಡಿಗೋಸ್ಕರ ಇವತ್ತು ಸ್ವಲ್ಪ ಸಿಂಪಲ್ ರೈಸ್ ಬಾತ್ ಮಾಡಿದ್ದೆ. ರೈಸ್ ಬಾತ್ಗೆಲ್ಲ ರೆಡಿ ಮಾಡಿಬಿಟ್ಟು ಆನಂತರ ನಾನು ಸ್ನಾನಕ್ಕೆ ಮುಗಿಸಿ ರೆಡಿಯಾಗಿ ಬಂದೆ. ಈ ರೀತಿ ರೆಡಿಯಾಗಿದ್ದೆ. ಹಬ್ಬದ ದಿನ ಸೀರೆ ಉಟ್ಕೊಂಡು ನೀಟಾಗಿ ರೆಡಿಯಾಗಿ ಆಮೇಲೆ ಹೋಗಿ ತಿಂಡಿಗೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆಗೋಸ್ಕರ ಹೆಸರುಬೇಳೆ ಕೋಸಂಬರಿ ಮಾಡೋಣ ಅಂತ ಅಂದ್ಬಿಟ್ಟು ಹೆಸರುಬೇಳೆ ನೆನೆಸಿಟ್ಟಿದ್ದೆ. ಆನಂತರ ಹೆಸರುಬೇಳೆನ ಎಲ್ಲ ಹಾಕಿ ಅದಕ್ಕೆ ಸೌತೆಕಾಯಿ ಮತ್ತು ಕ್ಯಾರೆಟ್ ತುರಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ದಾಳಿಂಬೆ ಹಣ್ಣು, ಉಪ್ಪು, ಮೆಣಸು, ನಿಂಬೆ ಹುಳಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನೇ ಹಾಕಿದೆ. ಇದಕ್ಕೇನು ಒಗ್ಗರಣೆ ಎಲ್ಲ ಏನು ಹಾಕಿರಲಿಲ್ಲ. ನಾನು ಜಾಸ್ತಿ ಕೋಸಂಬರಿಗೆಲ್ಲ ಏನು ಒಗ್ಗರಣೆ ಹಾಕೋಕ್ಕೆ ಹೋಗಲ್ಲ. ಸಿಂಪಲಾಗಿ ಮನೆಯಲ್ಲಿ ಮಾಡಿದಾಗ ಅಷ್ಟೇ ಸಾಕು ಅಂದ್ಬಿಟ್ಟು ಅಷ್ಟೇ ಸಿಂಪಲಾಗಿ ಕೋಸಂಬರಿ ಮಾಡಿಟ್ಟು ಆನಂತರ ಕರ್ಬೂಜದ ಹಣ್ಣಿನ ಪಾನಕ ಕೂಡ ಮಾಡಿದ್ದೆ. ಆಮೇಲೆ ಮಜ್ಜಿಗೆ ಮಾಡಿ ಬ್ರೇಕ್ಫಾಸ್ಟ್ ಜೊತೆಗೆ ಇದು ಆಯಿತು ಅಂತ ಆಗುತ್ತೆ ಅಂತ ಹೇಳಿ ಬೆಳಗ್ಗೆಲ್ಲ ಬೇಗ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಈ ಕಡೆ ಇದನ್ನು ಮಾಡ್ತಾ ಮಧ್ಯೆ ಪೂಜೆಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಈಗ ಕರ್ಬೂಜದ ಹಣ್ಣೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಎಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕರ್ಬೂಜದ ಹಣ್ಣು ಮಿಕ್ಸರ್ ಜಾರ್ಗೆ ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಒಂಚೂರು ಏಲಕ್ಕಿ ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ನನಗೆ ಪಾನಕ ಕೂಡ ರೆಡಿ ಆಯಿತು. ಇಷ್ಟೇ ಸಿಂಪಲ್ಲಾಗಿ ಪಾನಕ ಮಾಡ್ಕೊಂಡಿದ್ದೆ ನಾನು. ಕೆಲವೊಬ್ರು ಇದಕ್ಕೆ ಒಣಶುಂಠಿ ಪುಡಿ ಕೂಡ ಹಾಕ್ತಾರೆ, ತುಂಬ ಚೆನ್ನಾಗಾಗುತ್ತೆ ಫ್ಲೇವರು. ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಈಗಂತೂ ಕರ್ಬೂಜದ ಸೀಸನ್ನು. ಈ ಸಮ್ಮರ್ಗಂತೂ ಡೈಲಿ ಕರ್ಬೂಜ ಹಣ್ಣು ಜ್ಯೂಸು ಆ ಥರ ಎಲ್ಲ ಮಾಡ್ಕೊಂಡು ಕುಡಿದ್ರೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಆದರೆ ತುಂಬ ಜನ ಇದಕ್ಕೆ ಸಕ್ಕರೆ ಹಾಕ್ತಾರೆ. ನೋಡಿ, ಆದಷ್ಟು ನಿಮ್ಗೆ ಹೆಲ್ತ್ ಕಾನ್ಷಿಯಸ್ ಇರೋರು ಆದಷ್ಟು ಬೆಲ್ಲನೇ ಯೂಸ್ ಮಾಡಿ. ಇಲ್ಲ ಅಂದರೆ ಹಣ್ಣೇ ಆಗಲೇ ಕಟ್ ಮಾಡ್ಕೊಂಡು ತಿನ್ನಿ. ಶುಗರ್ ಪೇಷಂಟ್ಸ್ ಕೂಡ ಇದನ್ನ ಧಾರಾಳವಾಗಿ ತಿನ್ಬೋದು. ನಾನೀಗ ಮಜ್ಜಿಗೆಗೆ ಜಸ್ಟ್ ಒಂದೇ ಒಂದು ಮೆಣಸಿನ್ಕಾಯಿನ ಕಿವುಚ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ನೀರು ಹಾಕಿ ಸಿಲ್ಬಿಟ್ಕೊಂಡಿದ್ದೆ ಮೊಸರಿಗೆ. ಈಗ ಅದಕ್ಕೆ ಒಂದೇ ಒಂದು ಮೆಣಸಿನ್ಕಾಯಿನ ಸ್ವಲ್ಪ ಖಾರಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿ ಒಂದು ಮೆಣಸಿನ್ಕಾಯಿ ಕಿವುಚ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಇಷ್ಟೇ ಸಿಂಪಲ್ಲಾಗಿ ಮಾಡಿಕೊಂಡೆ. ನೈವೇದ್ಯಕ್ಕೆ ಇಡೋದ್ರಿಂದ ನಾನು ಈರುಳ್ಳಿ ಏನು ಹಾಕಿಲ್ಲ. ನೀವು ಬೇರೆ ಟೈಮಲ್ಲಿ ಸ್ವಲ್ಪ ಈರುಳ್ಳಿ ಜೊತೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಕಟ್ ಮಾಡಿ ಹಾಕಿ ಕಿವುಚ್ಬಿಟ್ಟು ಕುಡಿದ್ರಂತೂ ಮಜ್ಜಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಹೆಸರುಬೇಳೆ ಮತ್ತು ಪಾನಕ, ನೀರು, ಮಜ್ಜಿಗೆ ರೆಡಿಯಾಗಿದೆ. ಇದೆಲ್ಲ ದೇವ್ರ ಹತ್ರ ಇಟ್ಟು ಭಕ್ತಿಯಿಂದ ಮನೆಯವರೆಲ್ಲ ಪೂಜೆ ಮಾಡಿದ್ವಿ. ಈ ವರ್ಷ ಯುಗಾದಿ ಹಬ್ಬದಲ್ಲಿ ಯಾಕೋ ಸ್ವಲ್ಪ ಈ ಸತಿ ಹಬ್ಬ ಮಾಡೋ ಮನಸ್ಸೇ ಇರಲಿಲ್ಲ. ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಹಬ್ಬದ ಸಂಭ್ರಮ ಏನೇ ಇರಲಿಲ್ಲ. ಸುಮ್ಮನೆ ಹಬ್ಬ ಮಾಡಬೇಕಲ್ಲ ಹಬ್ಬದ ದಿನ ಅಂತ ಹೇಳಿ ಪೂಜೆ ಎಲ್ಲ ಮಾಡಿ ಮಾವಿನ ತೋರಣ ಕಟ್ಟು ಸುಮ್ಮನೆ ಸಿಂಪಲಾಗಿ ಹಬ್ಬ ಮಾಡಿ ಮುಗಿಸಿದ್ದೆ. ಬಟ್ ಅದಕ್ಕೋಸ್ಕರ ಈ ಸತಿ ಶ್ರೀರಾಮನವಮಿನ ಸ್ವಲ್ಪ ಯಾವಾಗಲೂ ಮಾಡೋದಕ್ಕಿಂತ ಸ್ವಲ್ಪ ಸ್ಪೆಷಲ್ ಅಂತಲೇ ಅನ್ನಿಸ್ತು ನನಗೆ ಇದೇ. ಆಮೇಲೆ ನಾನು ನನ್ನ ಮಗ ರಾಮದೇವ್ರ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಶ್ರೀರಾಮ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ದೇವಸ್ಥಾನದಲ್ಲಿದ್ದು ಅಲ್ಲೇ ಪ್ರಸಾದ ಎಲ್ಲ ಕೊಡ್ತಾಯಿದ್ದೆ. ನಮ್ಮ ರಾಮನಗರದಲ್ಲಿರೋ ಶ್ರೀರಾಮ ದೇವಸ್ಥಾನ ಈ ದೇವಸ್ಥಾನ. ಇಲ್ಲಿ ತುಂಬಾ ಹೇಳಿದ್ನಲ್ವ ಆಗಲೇ ಜಾತ್ರೆ ಮಾಡ್ತಾರೆ, ತುಂಬ ದೊಡ್ಡ ತೇರು ನಡೆಯುತ್ತೆ ಅಂತ ಹೇಳಿ. ಹಾಗೆ ನಾನಿಲ್ಲಿ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ನಿಮಗೂ ಕೂಡ ಮಾಡಿಸ್ತಾ ಇದ್ದೀನಿ. ದರ್ಶನ ಮಾಡ್ಕೊಳ್ಳಿ. ಇದು ಅಲಂಕಾರ ಬಂದು ಶ್ರೀರಾಮ
ನವಮಿ ದಿನದ ಅಲಂಕಾರ ಇದು. ಅವತ್ತಿನ ದಿನ ಇಲ್ಲಿ ವಿಶೇಷ ಪೂಜೆಗಳೆಲ್ಲ ಮಾಡಿ, ಹಾಗೆ ಅವತ್ತು ಶ್ರೀನಿವಾಸ ಕಲ್ಯಾಣೋತ್ಸವನ ಸಂಜೆ ನೈಟ್ ಮಾಡ್ತಾರೆ. ಹಬ್ಬದ ದಿನ ನೈಟ್ ಮಾಡಿ ನೆಕ್ಸ್ಟ್ ಡೇ ಬಂದು ತೇರು ಮಾಡ್ತಾರೆ. ನಾನು ನೆಕ್ಸ್ಟ್ ಡೇ ಶನಿವಾರ ತೇರು ನೋಡೋಕ್ಕೆ ಹೋಗಲೇ ಇಲ್ಲ ಈ ವರ್ಷ. ಈ ರೀತಿ ಶನಿವಾರದ ದಿನ ಅಲಂಕಾರ ಇತ್ತು. ಅದರದ್ದು ಫೋಟೋ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಹಾಗೆ ಇದು ತೇರು, ಈ ವರ್ಷದ ತೇರು ಇದು ರಾಮದೇವ್ರ ತೇರು. ನನ್ನ ಮಗನಿಗೂ ನಾಳೆ ಬರೋಣ ತೇರು ನೋಡೋಕ್ಕೆ ಅಂತೆಲ್ಲ ಹೇಳಿಬಿಟ್ಟಿದ್ದೆ. ಆದರೆ ಪಾಪ ಅವ್ನು ಕರ್ಕೊಂಡು ಬರೋಕ್ಕೆ ಆಗಲಿಲ್ಲ, ತುಂಬ ಬೇಜಾರು ಮಾಡ್ಕೊಂಡ. ನಾನು ಮಧ್ಯಾಹ್ನದ ಊಟಕ್ಕೋಸ್ಕರ ಇವತ್ತು ಬೇಳೆ ಸಾರು ಮಾಡಿ, ಮುದ್ದೆ ಅನ್ನ ಮಾಡಿ, ಹೆಸರುಬೇಳೆ ಪಾಯಸ ಮಾಡಿದ್ದೆ. ಸ್ವೀಟ್ ಒಂದು ಮಾಡೋಣ ಇವತ್ತು ಅಂತ ಹೇಳಿಬಿಟ್ಟು ಅದಕ್ಕೆ ಫಸ್ಟು ಸ್ವಲ್ಪ ತುಪ್ಪನ ಕಾಯೋದಕ್ಕಿಟ್ಟು ಅದಕ್ಕೆ ಹೆಸರುಬೇಳೆ ಹಾಕಿ ಪೂರ್ತಿ ಕೆಂಪಾಗೋವರೆಗೂ ಹುರ್ಕೊಳ್ತೀನಿ. ನೋಡ್ಬೋದು ಇಲ್ಲಿ ನಾನು ಆಲ್ಮೋಸ್ಟ್ ಸ್ವಲ್ಪ ಹೆಸರುಬೇಳೆ ಕೆಂಪಾದ ನಂತರ ನಾನು ಇದಕ್ಕೆ ನೀರು ಹಾಕಿ ಕುಕ್ಕರ್ನಲ್ಲಿ ಕೂಗಿಸಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಮಿಕ್ಕಿಂದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಅಡುಗೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಫಾಸ್ಟಾಗೆ ಮಾಡ್ತಾಯಿದ್ದೆ. ಆ ಕಡೆ ಒಂದು ಕಡೆ ಮುದ್ದೆಗೆ ಇಟ್ಕೊಂಡು ಸಾಂಬಾರು ಅನ್ನ ಆಗಿತ್ತು. ಈಗ ಈ ಕಡೆ ಪಾಯಸಕ್ಕೆ ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲೇ ಇಟ್ಕೊಂಡೆ ಪಾಯಸಕ್ಕೆ. ಅಕಸ್ಮಾತ್ ಮನೆಯವ್ರು ಏನಾದರೂ ಬೇಗ ಬಂದುಬಿಟ್ಟು ಅವ್ರು ಅರ್ಜೆಂಟು ಮತ್ತು ಹೊರಡಬೇಕಾಗುತ್ತೆ ಊಟ ಮಾಡಿಕೊಂಡು ಅಂತೇಳಿ ಫಸ್ಟ್ ಅಡುಗೆ ಕೆಲಸ ಮಾಡಿಕೊಂಡು ಆನಂತರ ನಾನು ಪಾಯಸಕ್ಕೆ ಇಟ್ಕೊಂಡೆ. ಈಗ ಸ್ವಲ್ಪ ನೀರನ್ನೆಲ್ಲ ಹಾಕಿ ಒಂದು 3 ವಿಷಲ್ನ ಕುಕ್ಕರ್ನ ಕೂಗಿಸ್ಕೊಂಡೆ. ಆಗಲೇ ಹೇಳಿದ್ನಲ್ಲ ತೇರಿಗೆ ಹೋಗೋಕ್ಕೆ ಆಗಿಲ್ಲ ಅಂತ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಮನೆಗೆ ಸ್ವಲ್ಪ ನೆಂಟರು ಬಂದಿದ್ದರು, ನಮ್ಮ ಅತ್ತೆ ನಾದಿನಿ ನಮ್ಮಮ್ಮ ಎಲ್ಲ ಇದ್ದರು. ಹಾಗಾಗಿ ಹೋಗೋಕ್ಕೆ ಆಗಿಲ್ಲ. ಆ ಕೆಲಸ ಈ ಕೆಲಸ ಅಂತ ಅಂದ್ಕೊಂಡು ಸ್ವಲ್ಪ ಪಾರ್ಲರಲ್ಲೂ ಬ್ಯುಸಿ ಆಗಿಬಿಟ್ಟಿದ್ದೆ. ಇಲ್ಲೊಂದು 2 ಸ್ಪೂನಷ್ಟು ಗಸಗಸೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಪಾಯಸಕ್ಕೆ ಗಸಗಸೆ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾನು ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡು ತೆಂಗಿನಕಾಯಿ ಒಂದು ಹೋಳಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ನಾನಿಲ್ಲಿ ಪಾಯಸಕ್ಕೆ. ಅದ್ರ ಜೊತೆಗೆ ಒಂದು 2 ಸ್ಪೂನಷ್ಟು ಗಸಗಸೆ ಹುರಿದಿರೋಂಥ ಗಸಗಸೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಹುರ್ಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. 1-2 ಏಲಕ್ಕಿ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ಹುರ್ಗಡ್ಡೆ ಕೆಲವೊಬ್ರು ಜಾಸ್ತಿ ಹಾಕ್ಬಿಡ್ತಾರೆ, ಜಾಸ್ತಿ ಹಾಕೋಕೆ ಹೋಗ್ಬಿಡಿ, ಮೀಡಿಯಮಾಗಿ ಸ್ವಲ್ಪನೇ ಹಾಕಿ. ನಿಮ್ಗೆ ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ಈಗ ರುಬ್ಬಿರೋದನ್ನ ಈ ಹೆಸರುಬೇಳೆ 3 ವಿಷಲ್ ಕೂಗಿಸ್ಕೊಂಡಿದ್ದೆಲ್ಲ ಚೆನ್ನಾಗಿ ಬೆಂದಿತ್ತು. ಅದ್ರ ಜೊತೆ ತೆಂಗಿನಕಾಯಿ ರುಬ್ಬಿರೋದನ್ನ ಹಾಕಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಹೆಸರುಬೇಳೆ ಪಾಯಸ ಅಂತೂ ದೇಹಕ್ಕೆ ತುಂಬಾ ಒಳ್ಳೆಯದು, ಹಾಗೆ ತುಂಬಾ ಶಕ್ತಿ ಕೂಡ ಕೊಡುತ್ತೆ. ನಾವು ಅವಾಗವಾಗ ನಮ್ಮ ಮನೆಯಲ್ಲಂತೂ ನಾವು ಚಿಕ್ಕದ್ರಲ್ಲಿದ್ದಾಗ ನಮ್ಮ ತಂದೆಗೆ ತುಂಬಾ ಇಷ್ಟ ಹೆಸರುಬೇಳೆ, ಹಾಗಾಗಿ ಅವಾಗವಾಗ ಮಾಡೋರು ಹೆಸರುಬೇಳೆ ಪಾಯಸ. ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಗಟ್ಟಿಗೆ ಬೌಲ್ಗೆ ಹಾಕ್ಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡಿ ಗ್ಲಾಸಲ್ಲೇ ಹಾಗೆ ಕುಡಿಯೋ ಥರ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಪಾಯಸ ಕುಡಿತಿದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ಹುರಿದಿಟ್ಟಿರೋಂಥ ಶಾವಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಶಾವಿಗೆ ಕೂಡ ಸ್ವಲ್ಪ ಕೆಂಪಾಗೋವರೆಗೂ ಹುರಿದಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ತುಪ್ಪ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಫ್ರೈ ಮಾಡಿ ಇದಕ್ಕೆ ಹಾಕಿ ಪಾಯಸ ರೆಡಿ ಆಯಿತು. ಈಗ ನಾನು ಮಧ್ಯಾಹ್ನದ ಊಟಕ್ಕೆ ಸಿಂಪಲಾಗಿ ಈ ರೀತಿ ಹಬ್ಬದ ಊಟ ಅಡುಗೆ ಮಾಡಿದ್ದೆ. ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮೆಲ್ಲ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಇನ್ನಷ್ಟು ಅಡುಗೆ ರೆಸಿಪೀಸ್, ಬ್ಯೂಟಿ ಟಿಪ್ಸ್, ಹೋಮ್ ರೆಮಿಡೀಸ್ಗಳು ಹಾಗೂ ಡೈಲಿ ವ್ಲಾಗ್ಸ್ಗೋಸ್ಕರ ನಮ್ಮ ಚಾನಲ್ನ ಮಿಸ್ ಮಾಡದೆ ನೋಡ್ತಾ ಇರಿ. ಧನ್ಯವಾದಗಳು.